आया हूँ चरणों में, करते नमन त्रिवार। जयकार जयकार कुल रत्न भूषण, जय जयकार 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 कुल रत्न भूषण, जय जयकार। नीले दुलाल जिन दो गोरे भगवान, दो तीर्थंकर जी हरे, 16 स्वर्ण समान, 16 स्वर्ण समान। मैं नन्हा बालक प्रभु, मैं नन्हा बालक गुरु, नहीं मुझ में कुछ ज्ञान, मेरे उर में आप बसो, मेरे दिल में आप बसो। कृपा सिंधु भगवान, कृपा सिंधु जिनमा, कृपा सिंधु गुरुवर। जय बोले पंच परमेष्टि भगवान की, डोंगर वाले बड़े बाबा शेखर चिंतामणि पारसनाथ भगवान की, अग्नि के बड़े बाबा सप्त सरत से युक्त जगत पूज्य श्री आदिनाथ भगवान की, भद्रगिरी भूगर्भस्थ प्राप्त सर्व जिन बिंब भगवान की। हाँ ससो गया यारो कहे तो अल्लाह ब्यासर बंदते। जय बोले शासन नायक अंतिम तीर्थंकर विश्व प्रभु महावीर भगवान की, 2400 भगवान की, सिद्धांत शास्त्र की, अहिंसा परमो धर्म की, गोवर्धन आचार्य के शिष्य अंतिम श्रुत केवल आचार्य भद्रमा मुनिराज की, आचार्य भद्रमा मुनिराज के 772 मुनि संघ की, आचार्य कुंद कुंद देव की, मुनिकुल पितामहाचार्य चक्रवर्ती पत्नी शतमा प्रथमाचार्य शांति सागर मुनि महाराज की, वैराग्य गुरु समाधि सम्राट शांत मूर्ति महाबल मुनि महाराज की, श्रद्धा गुरु संत श्रवण आचार्य गुरुवर विद्यासागर मुनि महाराज की, दीक्षा गुरु आत्मज्ञान की समाधि सम्राट परम धर्मभूषण मुनि महाराज की, 3 कम 9 कोट मुनिराज की, आज की मंगल बेला की, अहिंसामय विश्व धर्म की, भारतीय संस्कृति की, मानवतावाद धर्म की, अहिंसामय विश्व धर्म की जय हो। वंदे जिनवरम वंदे जिनवरम महाराज की जय हो। असुर्या नामते लोकाः अंधेन तमसावृताः तान्ते प्रच्छापि गच्छन्ति एके जात्मा हणो जनाः। हे भव्य जीवात्माओं, ಅನಾದಿ ಕಾಲದಿಂದ ಈ ಜೀವಾತ್ಮ ಸಂಸಾರದಲ್ಲಿ ಪರಿಭ್ರಮಣ ಮಾಡಲಿಕ್ಕೆತನ.
ಆ ಪರಿಭ್ರಮಣೆಗೆ ಕಾರಣ ಕರ್ಮ. ಕರ್ಮವನ್ನು ಮಾಡ್ತಕ್ಕಂಥವ್ರು ನಾವೇ, ಆ ಕರ್ಮದ ಫಲವನ್ನು ಭೋಗಿಸ್ತಕ್ಕಂಥವ್ರು ನಾವೇ. ಕರ್ಮಾತೀತ ನಾವು ಯಾವಾಗ ಆಗ್ತೀವಿ ಆವಾಗ ನಮ್ಮ ಆತ್ಮ ಪರಮಾತ್ಮ ಪದವಿಯನ್ನು ಪಡಲಿಕ್ಕೆ ಸಾಧ್ಯ. ಜೀವನದಲ್ಲಿ ಧರ್ಮದ ಅವಶ್ಯಕತೆ ಏನು? ಜೀವನದಲ್ಲಿ ಧರ್ಮವನ್ನು ಏಕೆ ಮಾಡಬೇಕು? ಧರ್ಮ ಅಂತಕ್ಕಂಥ ವಸ್ತುವಿನ ಸ್ವರೂಪವೇನು? ನಿಜವಾದ ಅರ್ಥದಲ್ಲಿ ಧರ್ಮವೆಂದು ಯಾವುದಕ್ಕೆ ಕರೆಯಬೇಕು? ಇದುವರೆಗೆ ನಾವು ಧರ್ಮದ ಹೆಸರಿನಲ್ಲಿ ಏನೇನೋ ಕೇಳಿವಿ. ಜೈನ್ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮ, ಪಾರ್ಸಿ ಧರ್ಮ, ಇಸ್ಲಾಂ ಧರ್ಮ, ವೀರಶೈವ ಧರ್ಮ, ಲಿಂಗಾಯತ ಧರ್ಮ, ಅನೇಕ ಹೆಸರುಗಳನ್ನು ಕೇಳ್ತಾ ಬಂದೀವಿ. ನಿಜವಾದ ಅರ್ಥದಲ್ಲಿ ಇವು ಧರ್ಮಗಳು ಅಲ್ಲವೇ ಅಲ್ಲ. ಹಾಗಾದ್ರೆ ಇವುಗಳೇನು? ಇದುವರೆಗೆ ಹೇಳಿದವ್ರು ಸುಳ್ಳು ಹೇಳಿದ್ರೇನು? ನೀವಂತೀರಿ ಜೈನ ಧರ್ಮೀಯರು, ಹಿಂದೂ ಅಂತಾರೋ, ಲಿಂಗಾಯತರು ವೀರಶೈವರು, ಇಸ್ಲಾಂ ಅವರು ಇಸ್ಲಾಂ ಧರ್ಮೀಯರು ಅಂತಾರೋ. ನಿಜವಾ ಅರ್ಥ ಧರ್ಮದ ಪರಿಭಾಷೆ ಏನು? ಧರ್ಮ ಯಾವುದಕ್ಕಂತ ನಾವು ಯಾವುದಕ್ಕೆ ಧರ್ಮ ಅಂತ ಕರಿಬೇಕು? ಧರ್ಮದ ನಿಜ ಸ್ವಭಾವ ಏನು? ವಸ್ತು ಸಹಾವೋ ಧಮ್ಮೋ. ಆಚಾರ್ಯ ಕುಂದು ಭಗವಾನ್ ಧರ್ಮದ ಸ್ವರೂಪ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಒಂದು ಶಬ್ದವನ್ನು, ಒಂದು ವಾಕ್ಯವನ್ನು ಉಪಯೋಗ ಮಾಡ್ಯಾರ. ವಸ್ತು ಸಹಾವೋ ಧಮ್ಮೋ. धम मीन्स धर्म का अर्थ क्या होता है? वस्तु का जो स्वभाव होता है वही उस वस्तु का धर्म है. कैसे? जैसे पानी का धर्म शीतलता है, अग्नि का धर्म उष्णता है. ಯಾವ ಪ್ರಕಾರ ನೀರಿನ ಧರ್ಮ ಶೀತಲತೆ ಇದೆಯೋ, ಯಾವ ಪ್ರಕಾರ ಅಗ್ನಿಯ ಧರ್ಮ ಉಷ್ಣತೆ ಇದೆಯೋ, ಅಗ್ನಿಯಲ್ಲಿ ಉಷ್ಣತೆಯನ್ನು ಹಾಕಲಾಗಿಲ್ಲ, ನೀರಿನಲ್ಲಿ ಶೀತಲತೆಯನ್ನು ಬೇರೆ ಕಡೆಯಿಂದ ಹಾಕಲಾಗಿಲ್ಲ. ಅದು ಸಹಜ ಗುಣ. ನೀರು ಎಷ್ಟ ನಾವು ಕಾಶಿದ್ರೂ ಉಕ್ಕಳಿಗೆ ಬರ್ತಕ್ಕಂಥ ನೀರ ಬಟ್ ಹಾಕಿರ ಸುಡಬೇಕು ಅಂತ ಕಡಕ್ ನೀರು, ನಿಮ್ಮ ಭಾಷೆದ ಕಡಕ್ ಕಾಶಿದ ನೀರು ತಗೊಂಡು ನೀವು ಬೆಂಕಿ ಮ್ಯಾಗ ಗೊಜ್ರ ಬೆಂಕಿ ಆರ್ತತೋ ಏನು ಬೆಂಕಿ ಹೆಚ್ಚಕತ್ತೋ? ಅದ ತಣ್ಣಗೆ ಮಾಡಿ ಫ್ರಿಜ್ದಾಗಿತ್ತು ಪೆಟ್ರೋಲ್ ಅಕಸ್ಮಾತ್ ಬೆಂಕಿ ಮ್ಯಾಗ ಗೊಜ್ರ ತಣ್ಣಗೈತಿಲ್ಲ ಪೆಟ್ರೋಲ್ ಅದ ಭಗ್ ಯಾಕೆ ಮಾಡ್ತೈತೆ ಅದು? ಶೀತಲತಾ ಪೆಟ್ರೋಲ್ದ ಧರ್ಮ ಅಲ್ಲ, ಶೀತಲತಾ ನೀರಿನ ಗುಣಧರ್ಮ. ಯಾವ ಪ್ರಕಾರ ವಸ್ತುವಿನ ಸ್ವರೂಪ ಅದರ ಧರ್ಮದ, ಹಾಗೆ ಆತ್ಮನ ಸ್ವಭಾವವೇ ಆತ್ಮನ ಧರ್ಮ. ಹಾಗಾದ್ರೆ ಆತ್ಮನ ಸ್ವಭಾವ ಏನು? ಪ್ರತಿಯೊಂದು ಆತ್ಮ ಅದು ಏಕೆಂದ್ರಿ ವನಸ್ಪತಿ ಕಾಯಕ ಜೀವ ವೃಕ್ಷ ಇರಲಿ, ಏಕೆಂದ್ರಿ ವನಸ್ಪತಿ ಏಕೆಂದ್ರಿ ಜಲ ಕಾಯಕ ಜೀವ ನೀರಿರಲಿ, ಏಕೆಂದ್ರಿ ಪೃಥ್ವಿ ಕಾಯಕ ಜೀವ ಪೃಥ್ವಿ ಇರಲಿ, ಏಕೆಂದ್ರಿ ವಾಯು ಕಾಯಕ ಜೀವ ಗಾಳಿ ಇರಲಿ, ಏಕೆಂದ್ರಿ ಹಿಡ್ಕೊಂಡು ದ್ವಿಇಂದ್ರಿಯ ತ್ರಿಇಂದ್ರಿಯ ಚೌವಿಂದ್ರಿಯ ಅವ್ರ ಪಂಚೇಂದ್ರಿಯ 5 ಇಂದ್ರಿಯ ಪ್ರಕಾರ ಜೀವದವು. ಎಲ್ಲ ಜೀವದೊಳಗೆ ಆತ್ಮ ಅದ, ಚೈತನ್ಯ ಅದ. ಅದನ್ನ ನಾವು ಶಾಲ್ಯಾಗಿದ್ದ ಕಲ್ಯಾಗ ಜೈವಿಕ ಅಜೈವಿಕ ಅಂತ ಕಲ್ತೀವಿ, ಸಜೀವ ನಿರ್ಜೀವ ಅಂತ ಕಲ್ತೀವಿ. ಅದ ಡೆಫಿನೇಷನ್ ಅಧ್ಯಾತ್ಮದಲ್ಲಿ ಚೈತನ್ಯ ಅಂತ ಕರಿತೀವಿ. ಚೇತನ ಮತ್ತು ಅಚೇತನ. ರಾಷ್ಟ್ರ ಕವಿ ಕುವೆಂಪು ಅವರು ಅಧ್ಯಾತ್ಮ ಕವಿಗಳು. ಅದಕ್ಕೆ ನಮ್ಮ ನೀತಿಕಾರ ಹೇಳಿದ್ರು, ರವಿ ಕಾಣದ್ದನ್ನ ಕವಿ ಕಾಣ್ತಾನ, ಕವಿ ಕಾಣದ್ದನ್ನ ಜ್ಞಾನಿ ಕಾಣ್ತಾನ, ಜ್ಞಾನಿ ಕಾಣಲಾರ್ದನ್ನ ಕೇವಲ ಜ್ಞಾನಿ ಕಾಣ್ತಾನ. ಅಂತ ಶಕ್ತಿ ಕೇವಲ ಜ್ಞಾನದಲ್ಲದ. ಅದಕ್ಕೆ ಕವಿಯ ಕಲ್ಪನೆ ಬಹಳ ಶ್ರೇಷ್ಠವಾದದ್ದು. ಬಲೆ ಕುವೆಂಪು ಬ್ರಾಹ್ಮಣ ವಂಶದ ಜನ್ಮ ತಗೊಂಡಿರ್ಬೋದು, ಜಾತಿ ಅಪೇಕ್ಷೆಯಲ್ಲಿ ಬ್ರಾಹ್ಮಣ ಜಾತಿಯೊಳಗೆ ಜನ್ಮ ತಗೊಂಡಿರ್ಬೋದು. ಅವರ ಅಧ್ಯಾತ್ಮ ಪ್ರೇಮಿ ಇದ್ರು, ಯಾವುದೇ ಜಾತಿ ವರ್ಣಕ್ಕೆ ಸಂಬಂಧಪಟ್ಟಂಥ ಭಾವನೆ ಅವರಲ್ಲಿ ಇದ್ದಿಲ್ಲ. ಅವರೊಂದು ಕಾವ್ಯ ಬರೆದಾರ, ಅನಿಕೇತನ ಅಂತಕ್ಕಂಥ ಪದ್ಯ.
ಅದರಲ್ಲಿ ಹೇಳ್ತಾರ, ಓ ನನ್ನ ಚೇತನ ಆಗು ನೀ ಅನಿಕೇತನ. ರೂಪಗಳನ್ನು ಮೀಟಿ, ನಾಮ ಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ, ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರೋ ಮನೆಯನೆಂದು ಕಟ್ಟದಿರೋ, ಎಲ್ಲಿಯೂ ನಿಲ್ಲದಿರೋ ಮನೆಯನೆಂದು ಕಟ್ಟದಿರೋ, ಕೊನೆಯನೆಂದು ಮುಟ್ಟದಿರೋ, ಓ ಅನಂತವಾಗಿರೋ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತ ತಾನ್ ಅನಂತವಾಗಿ, ಅನಂತ ತಾನ್ ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ. ಅನಂತ ತಾನ್ ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತ ಆಗು 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 ಆಗು. ಕೊನೆಗೆ ಫುಲ್ ಪಾಯಿಂಟ್ ಇಡ್ಲಿಲ್ಲ ಪುಣ್ಯಾತ್ಮ. ಎಷ್ಟು ಶ್ರೇಷ್ಠ! ಅದಕ್ಕೆ ರಾಷ್ಟ್ರ ಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ, 1904ರಲ್ಲಿ ಅವ್ರ ಜನ್ಮ, 1994ರಲ್ಲಿ ಮರಣ. ಇಂಥ ಜೀವನ ಎಲ್ಲರಿಗೂ ಗೊತ್ತ. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರ ಕವ್ಯ ನಾಮ ಕುವೆಂಪು. ಎಲ್ಲರೂ ತಲೆ ಬಾಯ್ಪಾಟ್ ಐತಿದ್ದು. ಬಾಯ್ಪಾಟ್ ಮಾಡಬೇಡ್ರಿ, ಕಂಠಸ್ಥ ಮಾಡಬೇಡ್ರಿ, ಹೃದಯಸ್ಥ ಮಾಡ್ಕೊಳ್ರಿ. ಹರ್ ಏಕ್ ಕೆ ದಿಲ್ ಮೇ, ಹರ್ ಏಕ್ ಕೆ ಹೃದಯ ಮೇ ಗುರು ರಹತಾ ಹಿ ರಹತಾ ಹೈ. ಪ್ರತಿಯೊಬ್ಬರ ಹೃದಯದಲ್ಲಿ ಗುರು ಇದ್ದೇ ಇರ್ತಾರ. ಆದ್ರ ಯಾರು ಗುರುಗಳು ಹೃದಯದಾಗಿರ್ತಾರ ಅವರ ಬಹಳ ಭಾಗ್ಯಶಾಲಿ ಆಗಿರ್ತಾರ, ಪರಂ ಭಾಗ್ಯಶಾಲಿ ಆಗಿರ್ತಾರ. मुझे गुरु के हृदय में नहीं, उनके पावन चरणों में जगह मिले तो मैं मुझे बहुत बड़ा भाग्यशाली समझता हूँ. बंधुओं, गुरु का चरण मिलना बहुत आसान है, बहुत कठिन है. जिसको गुरु का कृपा, गुरु का आशीष, गुरु का दर्शन, गुरु का सदृष्टि मिले हैं, इस संसार से ओ जीव तार जाते हैं. तारने के लिए संतों का संगत इस संसार के जीव के मिलते रहते हैं. आप बहुत भाग्यशाली हैं, बड़ा पुण्य माड़ेरी. हिंदिಯಲ್ಲಿ ಒಂದು ಮಾತದ, शिष्य बनो आशीष मिलेगा, गुरु से पहले ईश मिलेगा, गुरु से पहले ईश मिलेगा. ಶಿಷ್ಯನಾಗು, ಆಶೀರ್ವಾದ ಸಿಗ್ತದ. ಎಂಥ ಆಶೀರ್ವಾದ! ಗುರುಕ್ಕಿಂತ ಮೊದಲ ಸಿದ್ಧ ಭಗವಾನ್ ಮೋಕ್ಷ ಸಿಗ್ತದ, ಶಿವಪದ ಸಿಗ್ತದ ಅಂತಕ್ಕಂಥ ಮಾತನ್ನು ಹೇಳ್ರಿ. ಯಾಕಂತ ಕೇಳ್ರ, ಇದನ್ನ ನಾ ಹೇಳ್ತಾ ಇಲ್ಲ, ಸಂತ ಕಬೀರ್ ಒಂದು ಕಡೆ ಹೇಳ್ತಾರ, ಸಾಧು ಸಂತ ಪಾರಸ್ ಮಣಿ ನರ ಪಶು ಲೋಹ ಜಾನ ಕ್ಷಣ ಬರ್ಕ್ ಸೆ ಸಂಯೋಗ ಸೆ ಸಂಪರ್ಕ ಸೆ ಹೋತೆ ಸ್ವರ್ಣ ಸಮಾನ್. ಹೆಂಗ ಮುಟ್ಟಿದರೆ ಮುನಿ ಅಂತಕ್ಕಂಥ ಸಸ್ಯನ್ನು ನಾವು ಸ್ಪರ್ಶ ಮಾಡಿದ್ರೆ ಸಾಕು, ತನ್ನ ಸ್ಥಾನ ಮುಚ್ಕೊಂಡು ಬಿಡ್ತದೆ. ಅದು ಮಾರಾದ್ರೆ ಮುಟ್ಲಿ, ನೀವು ಮುಟ್ಲಿ, ಪಿಂಚಿಲೆ ಮುಟ್ಲಿ, ಕಟಗಿಲೆ ಮುಟ್ಲಿ, ಯಾರ ಮುಟ್ಲಿ, ಬೆಳಗಿದ್ದವ್ರು ಮುಟ್ರಿ, ಕಾರಿಗಿದ್ದವ್ರು ಮುಟ್ರಿ, ಗಿಡ್ಡಿದ್ದವ್ರು ಮುಟ್ರಿ, ಎತ್ತರಿದ್ದವ್ರು ಮುಟ್ರಿ, ದಪ್ಪಿದ್ದವ್ರು ಮುಟ್ರಿ, ಸೊಟ್ಟಿದ್ದವ್ರು ಬಡಕಿದ್ದವ್ರು ಮುಟ್ರಿ, ಯಾರ ಮುಟ್ರು ಮರಾಠಿ ಒಳಗೆ ಲಾಜಾಳು ಅದರ ಸ್ಪರ್ಶ ಮಾಡಿದ್ರೆ ಸಾಕು, ತನ್ನ ಸ್ಥಾನ ಮುಚ್ಕೋತದದು ಸಹಜ ಸ್ವಭಾವ, ಅದರ ಸಹಜ ಧರ್ಮ. ಮುಟ್ಟಿದರೆ ಮುನಿ ಸಸಿ ಯಾವ ಪ್ರಕಾರ ಮುಟ್ರೆ ಮುಚ್ಕೋತದ, ಹಂಗ ಪಾರಸ್ ಮಣಿ ಅಂತಕ್ಕಂಥ ಮಣಿ ಇರ್ತದ. ಆ ಮಣಿ ಸ್ಪರ್ಶ ನಾವು ಒಂದ್ ವೇಳೆ ಕಬ್ಬಿನಕ್ಕೆ ಮಾಡ್ರ ಕಬ್ಬಿನಾಗಿ ಉಳಿಯೋದಿಲ್ಲ, ಚಿನ್ನಾಗಿ ಪರಿವರ್ತನೆ ಆಗ್ತದ, ಬಂಗಾರಾಗಿ ಪರಿವರ್ತನೆ ಆಗ್ತದ. ಅದಕ್ಕೆ ಸಂತ ಕಬೀರ್ ಹೇಳಬೇಕಾತೋ, ಸಾಧು ಸಂತ ಪಾರಸ್ ಮಣಿ ನರ ಪಶು ಲೋಹ ಜಾನ್. हे भव्यात्मो, इस दुनिया में साधु संत पारस मणि जैसा है आणि नर आणि पशु लोखंडी, अर्थात कब्बिन जैसा. कब्बिन क्या बना? निम भाषा क्या बना? लोहा जैसा है. लोहे को पारस मणि का स्पर्श हुआ तो वो लोहे नहीं रहता, सुवर्ण बन जाता है. ऐसे ही पापी अगर
महात्मा के पास जाता है, उसका कृपा दृष्टि मिल गया तो वो पापी पापी नहीं रहता, परमात्मा पद को प्राप्त कर लेता है। वो शक्ति संत में होता है, जो शक्ति प्रभु में नहीं होता वो गुरु में होता है। ಕನ್ನಡದಾಗ ಮೋಣದ ಒಂದು ಮಾತದ, ಹರ ಮುನಿದರೆ ಗುರು ಕಾಯುವನಯ್ಯ, ಗುರು ಮುನಿದರೆ ಹರ ಕಾಯಲಾರ ಅಂತ. ಗುರುವಿನ ಪದ ಭಾಳ ದೊಡ್ಡದು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅರಿವೇ ಗುರು, ಗುರುವಿನ ಪದ ಎಷ್ಟು ದೊಡ್ಡದು ಒಂದು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರು ಒಂದು ಪದ ಅದ, ಶಬ್ದದ, ಆ ಶಬ್ದದಿಂದ ಇಷ್ಟು ಅರ್ಥದ, ಅದರಷ್ಟು ದೊಡ್ಡ ಪದ ಇನ್ನೊಂದಿಲ್ಲ. ತಾಯಿ ತಂದೆ ದೇವರು ಎಲ್ಲಕ್ಕಿಂತ ಯಾಕ ಲಘು ಗುರು ಯಾವುದು ವ್ಯಾಕರಣದಲ್ಲಿ ನೀವು ಮಾತ್ರ ಹಾಕ್ತೀರಿ. ಲಘು ಅಂದರೆ ಸಂದು, ಗುರು ಅಂದ್ರೆ ದೊಡ್ಡದು. ಗುರುದ ಅರ್ಥನ ಅದ ದೊಡ್ಡದು. ಇನ್ನೂ ಅರ್ಥ ಗು ಅಂಧಕಾರ, ರು ಅಂದ್ರೆ ಪ್ರಕಾಶ್. ಅಜ್ಞಾನ ರೂಪಿ ಅಂಧಕಾರವನ್ನು ನಾಶ ಮಾಡಿ ಜ್ಞಾನ ರೂಪಿ ಪ್ರಕಾಶ ಕೊಡ್ತಕ್ಕಂಥವ್ರು, ಸಮೀಚೀನ ಜ್ಞಾನ ಕೊಡ್ತಕ್ಕಂಥವ್ರು, ಸಮೀಚೀನ ಸಂಸ್ಕಾರ ಕೊಟ್ಟ ಪಾಷಾಣವನ್ನು ಪಾಷಾಣಾತ್ ಮಾಡ್ತಕ್ಕಂಥವ್ರು, ಕಂಕರವನ್ನ ಶಂಕರ ಮಾಡ್ತಕ್ಕಂಥವ್ರು, ಪಾಪಿಯನ್ನ ಪರಮಾತ್ಮ ಮಾಡ್ತಕ್ಕಂಥವ್ರು, ಪಶುವನ್ನ ಪರಮೇಶ್ವರ ಮಾಡ್ತಕ್ಕಂಥ ಸಾಮರ್ಥ್ಯ ಸದ್ಗುರುವಿನಲ್ಲಿರ್ತದೆ. ಅದರಿಂದ ಸದ್ಗುರು ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗಿದೆ. ಭವ್ಯ ಜೀವಿಗಳು, ಧರ್ಮ ಶ್ರೇಷ್ಠ ಸಂಪತ್ತಿ ಅದು. ಅದಕ್ಕೆ ನಾವು ಶುರು ಮಾಡೇನಿ. ಜೈನ, ಹಿಂದೂ, ಬ್ರಾಹ್ಮಣ, ಸಿಕ್ಕ, ಇಸ್ಲಾಮ, ಲಿಂಗಾಯಿತ, ಪಾರ್ಸಿ ಇವು ಧರ್ಮಗಳಲ್ಲ, ಇವು ಸಂಪ್ರದಾಯಗಳು, ಆಮ್ನಾಯಗಳು, ಪರಂಪರೆಗಳು. ಧರ್ಮ ಒಂದೇ ಅದ. ಸತ್ಯ ಅನ್ನೋದು ಎರಡಿಲ್ಲ. ಕರ್ನಾಟಕದ ಒಂದು ಸತ್ಯ ಬೇರೆ, ಮಹಾರಾಷ್ಟ್ರ ಒಂದು ಸತ್ಯ ಬೇರೆ, ದಿಲ್ಲಿ ಒಳಗೊಂದು ಸತ್ಯ ಬೇರೆ, ಹೀಗಿರೋದಿಲ್ಲ. ಅಮೇರಿಕ ಒಂದು ಸತ್ಯ ಬೇರೆ ಇರೋದಿಲ್ಲ. ಸತ್ಯ ಎಲ್ಲ ಕಡೆ ಒಂದೇ ಇರ್ತದ. ಉದಾಹರಣೆ, ಒಂದು ಜ್ಯಾಮೆಟ್ರಿಕಲ್ ಒಂದು ಫಿಗರ್ ಇರ್ತದ, ತ್ರಿಕೋಣ. ಪ್ರೈಮರಿ ಒಳಗೂ ಕಲಿಸ್ತಾರೋ 3 ಕೋಣ, 3 ಬಾಹು, 180 ಡಿಗ್ರಿ, ಇದೆಲ್ಲ ಸೇರಿದೇನೋ ಒಂದು ಕೋಣ ಅಂತ. ಇದನ್ನ ಹೈಸ್ಕೂಲ್ದಾಗ ಕಲಿಸ್ತಾರೋ. ಇದಕ್ಕೆ ಕೇಳ್ರೆ ಕಾಲೇಜ್ ಇದ ಉತ್ತರ ಸಿಗ್ತದ. ಕರ್ನಾಟಕ ಕೇಳ್ರಿ, ಅಮೇರಿಕಾ ಕೇಳ್ರಿ, ಜಪಾನ್ ಕೇಳ್ರಿ, ಎಲ್ಲೇ ಕೇಳ್ರಿ ಇದ ಉತ್ತರ. ತ್ರಿಕೋಣ ಎಲ್ಲ ಕಡೆ ಒಂದೈತಿ, ಬೇರೆ ಐತೋ. ಒಂದು ಜಾಮೆಟ್ರಿಕಲ್ ಫಿಗರ್ ಎಲ್ಲ ಕಡೆ ಒಂದೇ ಐತಿ. ಮತ್ತು ಧರ್ಮ ಹೆಂಗೆ ಎಡ್ಡಕ್ಕವು ನಾಲ್ಕಕ್ಕವು? ಧರ್ಮ ಎಡ್ಡ ನಾಲ್ಕಾಗಿಲ್ಲ. ಧರ್ಮದ ಪರಿಭಾಷೆ ನಾವು ತಿಳ್ಕೊಂಡಿಲ್ಲ. ನನ್ನ ಅಪೇಕ್ಷೆಯಿಂದ ಈ ಪ್ರಪಂಚದ ಧರ್ಮ ಒಂದೇ ಐತಿ. ಹಿಂದೂ ಇತ್ತು, ಇವತ್ತು ಐತಿ, ಮುಂದೂ ಇರ್ತೈತಿ. ಅದು ಧರ್ಮ ಯಾವುದಂತ ಕೇಳ್ರ, ಎಲ್ಲಿ ಮಾನವತಾ ಅದ, ಎಲ್ಲಿ ಅಹಿಂಸಾ ಅದ, ಎಲ್ಲಿ ದಯಾ ಅದ, ಎಲ್ಲಿ ಅನುಕಂಪ ಅದ, ಎಲ್ಲಿ ಆತ್ಸಿಕ್ಯದ, ಎಲ್ಲಿ ಪ್ರೇಮದ, ಎಲ್ಲಿ ನಿಷ್ಕಾಮ ಭಕ್ತಿ ಅದ, ಅಲ್ಲಿ ಧರ್ಮದ. ಧರ್ಮ ಇದ್ರಣ ನಮ್ಮ ಆತ್ಮ ಧರ್ಮಾತ್ಮ ಆಗಿ ಪರಮಾತ್ಮ ಆಗಲಿಕ್ಕೆ ಸಾಧ್ಯದ. ಧರ್ಮ ಎಲ್ಲದ? ಭದ್ರಗಿರಿಯಲ್ಲಿ ಅಷ್ಟ ಧರ್ಮ ಇಲ್ಲ. ತಥೈವಚ ಧರ್ಮ. ನೀವೆಲ್ಲದಾರೆ ಅಲ್ಲೇ ಧರ್ಮ ಐತಿ, ನಿಮ್ಮನ್ನು ಬಿಟ್ಟು ಧರ್ಮ ಇಲ್ಲ. ಧರ್ಮ ಬೇರೆ ಕಡೆ ಇಲ್ಲ, ನಿಮ್ಮನ್ನು ಬಿಟ್ಟಿಲ್ಲ ಇಲ್ಲ. ನೀವೆಲ್ಲದಾರ ಅಲ್ಲೇ. ಅದಕ್ಕೆ ಹೇಳ್ರು ಆಚಾರ್ಯ ಭಗವಾನ್ ಸಮಂತ ಭದ್ರದೇವ್ ರತ್ಗಣ್ ಸಾವುಕಾಚಾರ್ಯ ಬೈತಾರು, ನ ಧರ್ಮೋ ಧಾರ್ಮಿಕೈರ್ ವಿನಃ, ನ ಧರ್ಮೋ ಧಾರ್ಮಿಕೈರ್ ವಿನಃ. ಧಾರ್ಮಿಕ ಜನರನ್ನ ಬಿಟ್ಟು ಧರ್ಮ ಬೇರೆ ಕಡೆ ಇಲ್ಲ. ಧರ್ಮ ಎಲ್ಲಿ ಅಂತಂದ್ರೆ ಈ ಭೂಮಿ ತಲೆ ಮ್ಯಾಗ ನಿಮ್ಮಂತ ಧರ್ಮಾತ್ಮ ಜೀವದ ತಿಳ್ಕೊಂಡ ಧರ್ಮದ, ಆ ಧರ್ಮನ ನಿಮ್ಮ ಆತ್ಮನ ಕಲ್ಯಾಣಕ್ಕೆ ಕಾರಣ ಆಗ್ತದೆ. ಧರ್ಮದ ಪರಿಭಾಷೆ ನಾವು ಸಲ ಹೇಳ್ತೀನಿ. ಜಾತಿ ಮಾನವ ನಿರ್ಮಿತ, ಧರ್ಮ ಶಾಶ್ವತ ತೀರ್ಥ. ಜಾತಿಗಳನ್ನು ಮನುಷ್ಯ ನಿರ್ಮಾಣ ಮಾಡ್ಯಾನ. ಜಾತಿಗಳು ನಾಲಿಗಳಿದ್ದಾಗೆ ಗಟಾರ್ದಿದ್ದಂಗ. ಗಟಾರ್, ಆ ಗಟಾರ್ ನೀರು ಮಲಿನದ, ಅಶುದ್ಧದ, ಅಚ್ಯುತದ, ಅಪ್ರಾಸುಕದ, ಕುಡ್ಲಿಕ್ಕೆ ಯೋಗ್ಯಿಲ್ಲ. ಹಂಗ ಜಾತಿಗಳು ನಮ್ಮ ಸಂಪ್ರದಾಯಕ್ಕೆ ಆತ್ಮ ಕಲ್ಯಾಣ ಕಾರಣಗಳಲ್ಲ. ಜಾತಿ ದೇಹಾಶ್ರಿತ, ದೇಹಕ್ಕೆ ಸಂಬಂಧಪಟ್ಟದ್ದು ಜಾತಿ ಅದ, ಆತ್ಮಕ್ಕೆ ಸಂಬಂಧಪಟ್ಟದ್ದಿಲ್ಲ. ಹಂಗ ಗಟಾರ್ ನೀರು ಹೆಂಗ ಮಲಿನದ, ಜಾತಿವಾದ ಮಲಿನದ. ಯಾರ ಮನುಷ್ಯನ ಜಾತಿ ಬದಲ ಕಷಾಯದ, ಆ ವ್ಯಕ್ತಿ ಸಮ್ಯಕ್ ದೃಷ್ಟಿ ಅಂತೂ ದೂರ, ಅವ ಮಾನವನ. ಅದಕ್ಕೆ ಪ್ರತಿಯೊಂದು ಮಂದಿರ ಮುಂದೆ ಮಾನಸ್ತಂಭ ಕಟ್ಟು ಪದ್ಧತಿ, ಹಿಂದೂ ಧರ್ಮದ ದೀಪಸ್ತಂಭ ಕಟ್ಟು ಪದ್ಧತಿಗಳು ಬಂದು. ಅಲ್ಲಿ ಬಂದ ನಂತರ ನಿಮ್ಮದು ಮಾನ ಕಷಾಯ ಹೋಗಲಿ. ನಾ ಆ ಜಾತಿ ಅವನ, ಈ ಕುಲ್ದ ಅವನ, ನಂದು ಆ ವಂಶ. ಭಗವಂತರ ಪಾದ ಮೂಲ ನಾವೆಲ್ಲರೂ ಒಂದೇ.
ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಮಾನವರು ಅಂತಕ್ಕಂಥ ಭಾವನೆ ಬಂದ್ರೆ ನಿಜವಾದ ಅರ್ಥದ ಭಗವಂತರ ಭಕ್ತ ಗುರುಭಕ್ತ ಆಗ್ಲಿಕ್ಕೆ ಸಾಧ್ಯದ. ಪಣತಿಗಳು ಆರ್ತಿಗಳು ಬೇರೆ ಬೇರೆ ಇರ್ಬೋದು, ಬಂಗಾರದ, ಕಂಚಿಂದ, ತಾಮ್ರದ, ಹಿತ್ತಾಳಿದ, ಮಣ್ಣಿಂದ ಬೇರೆ ಬೇರೆ ಇರ್ಬೋದು. ಖರೆ ಅದ್ರಾಗಿರ್ತಕ್ಕಂಥ ಜ್ಯೋತಿ ಬಂಗಾರದೇನೋ ಬೆಳ್ಳಿದೇನೋ, ಜ್ಯೋತಿ ಅಗ್ನಿದು. ನೋಡ್ರಿ, ಬಂಗಾರ ತಾಟ್ನ್ಯಾಗ ಹಚ್ಚರು ಬೆಳಕ ಕೊಡ್ತದ, ಬೆಳ್ಳಿ ಪಾತ್ರದ ಹಚ್ಚರು ಬೆಳಕ ಕೊಡ್ತದ, ಮಣ್ಣಿನ ಪಾತ್ರದಾಗ ಹಚ್ಚರು ಬೆಳಕ ಕೊಡ್ತದ. ಪಾತ್ರ ಸಿಗ್ಲಿಕ್ಕಂದ್ರೆ ನಿಂಬಿಕಾಯಿ ಹುಳ ತಗೊಂಡು ಒಳಗಿಂದ ಶರ್ಬತ್ ಮಾಡಿ ಉಲ್ಟಾ ಮಾಡಿ ಆ ಲಿಂಬಿ ವಾಟೆಗೆ ಮಾಡಿ ಅದರಾಗ ಎಣ್ಣೆ ಹಾಕಿ ಬತ್ತಿ ಮಾಡಿ ಒಂದು ದೀಪ ಹಚ್ಚಿರ ಅದು ಬೆಳಕ ಕೊಡ್ತದ. ಬೆಳಕ ಕೊಡೋದು ಅದರ ಧರ್ಮ. ನಾ ಯಾರಾಗ ಕೂತೇನೆ ಅದನ್ನ ನೋಡೋದಿಲ್ಲ. ನಾ ಬೆಳ್ಳ್ಯಾಗ ಕೂತೇನೋ, ಬಂಗಾರದಾಗ ಕೂತೇನೋ, ಏನು ಮಣ್ಯಾಗ ಕೂತೇನೋ, ಕಂಚಿನ್ಯಾಗ ಕೂತೇನೋ ನೋಡಂಗಿಲ್ಲ. ಜ್ಯೋತಿ ಹೆಂಗೆಲ್ಲರಿಗೂ ಸಮನಾಗಿ ಬೆಳಕ ಕೊಡ್ತದ. ಸಾವುಕಾರ, ಶ್ರೀಮಂತ, ಜೈನ, ಅಜೈನ, ಲಿಂಗಾಯತ ಯಾವುದು ಭೇದ ಮಾವ ಮಾಡ್ಲಾರ್ದ ಯಾರು ಹಸ್ತಾರೋ ಬೆಳಕ ಕೊಡ್ತದ. ಹಂಗೆ ಧರ್ಮ ಎಲ್ಲರಿಗೂ ಸುಖ ಕೊಡ್ತದ. ಧರ್ಮ ಯಾವ ವ್ಯಕ್ತಿ ವಿಶೇಷನಲ್ಲ, ಧರ್ಮ ಸರ್ವರ ಸೊತ್ತು. ಅದಕ್ಕೆ ಧರ್ಮ ಒಡೆ ಮಾಡು. ಧರ್ಮ ನಿನ್ನ ಜೀವನದಲ್ಲಿ ಸುಖವನ್ನ ಕೊಡ್ತದ. ಧರ್ಮದಿಂದ ಈ ಜೀವಾತ್ಮ ಸುಖಿ ಆಗ್ಲಿಕ್ಕೆ ಸಾಧ್ಯದ. ಗಿಡದ ಕೆಳಗೆ ಹೋದ ನಂತರ ನಂಗೆ ನೆಳ್ಳ ಕೊಡಂತ ಗಿಡಕ್ಕೆ ಹೇಳಕತ್ತೋದಿಲ್ಲ. ಗಿಡದ ಆಶ್ರಯದಾಗ ಹೋದ್ರೆ ಸಹಜವಾಗಿ ನೆರಳು ಸಿಗ್ತದ. ಹಂಗೆ ಕ್ಷೇತ್ರದಾಗ ಬಂದ್ರೆ, ಗುರು ಪಾದಮೂಲದಾಗ ಬಂದ್ರೆ, ಮಾ ಭಾರತೀಯ ಸೇವಾ ಮಾಡ್ರ, ಕರ್ನಾಟಕ ನಾಡು ಸೇವಾ ಮಾಡ್ರ, ತಂದೆ ತಾಯಿ ಸೇವಾ ಮಾಡ್ರ, ಸಮಾಜ ಸೇವಾ ಮಾಡ್ರ, ದಲಿತ ಜನರ ಸೇವಾ ಮಾಡ್ರ, ದೀನ ದುಃಖಿಗಳ ಸೇವಾ ಮಾಡ್ರ. ಅದಕ್ಕರೆ ಧರ್ಮದ ಅದ ಪ್ರತಿಫಲ ನಿಮ್ಮ ಆತ್ಮಕ್ಕೆ ಸುಖ ಕೊಡ್ತದ. ಸೇವಾ ಹಿ ಪರಮ ಧರ್ಮ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. 18 ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ. ವ್ಯಾಸ ಮಹರ್ಷಿ 18 ಗ್ರಂಥದ ಸಾರ ಒಂದು ಶ್ಲೋಕ ಬರೆದ್ರು. ಪರೋಪಕಾರ ಮಾಡೋದು ಧರ್ಮದ, ಇನ್ನೊಬ್ರ ತ್ರಾಸ ಕೊಡೋದು ಅಧರ್ಮದ. ಅದಕ್ಕೆ ನಾವು ನಮ್ಮವರು. ಅದಕ್ಕೆ ಬಸವಣ್ಣ ಹೇಳ್ರು, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಮಾಯೂರ್ ಭಗವಾನ್ ಹೇಳಿಲ್ಲ, ಜೀವ ಅವರ ಜೀನೇದೋ ಪರಸ್ಪರೋಪಗ್ರಹೋ ಜೀವಾಣ. ಮನುಷ್ಯರಿಗೆ ಅಟ್ಟ ಅಲ್ಲ, ನೀರಿನಾಗಿರ್ತಕ್ಕಂಥ ಜೀವಿಗಳಿಗೂ ಪ್ರೊಟೆಕ್ಷನ್, ರಕ್ಷಣಾ ಮಾಡ್ತಕ್ಕಂಥ ಧರ್ಮ. ನೀರು ಸೋಸಿ ಜೀವ ಬಿಟ್ಟು ಆ ನೀರು ಪ್ರಾಸುಕ್ ಮಾಡಿ ಕೊಟ್ರ ಸಾಧು ಸಂತರ ಗ್ರಹಣ ಮಾಡ್ತಾರಿಲಿಕ್ಕ ಅಶುದ್ಧ ನೀರು ತಗೋದಿಲ್ಲ, ಅಪ್ರಾಸುಕ ನೀರು ಉಪಯೋಗ ಮಾಡೋದಿಲ್ಲ. ಯಾಕಂದ್ರೆ ನೀರಿನೊಳಗ ಒಂದು ನೀರಿನ ಹನಿ ಒಳಗ 36,450 ಜೀವದವೋ. ಇದು ಸೈನ್ಸ್ ವಿಜ್ಞಾನದ ಅಪೇಕ್ಷಾದಿಂದ, ಸೈನಾಲಜಿ ಅಪೇಕ್ಷಾದಿಂದ ನೋಡ್ರ ಒಂದು ನೀರಿನ ಹನಿ ಒಳಗ ಅಸಂಖ್ಯಾತ ಜೀವದವು. ಆ ಜೀವಿಗಳ ರಕ್ಷಣೆ ಮಾಡೋದು ನಮ್ಮ ಧರ್ಮ. ಈ ಉಚ್ಚ ಕೋಟಿ ಭಾವನೆ ಇರ್ತಕ್ಕಂಥದ್ದು. ಅದರ ವರ್ತಮಾನ ಕಾಲದಲ್ಲಿ ಮನುಷ್ಯ ಧರ್ಮವನ್ನು ಮರೆತು ಹಣ ಹಣ ಹಣ, ಧನ ಧನ ಧನ, जो धन धन कहते हैं एक दिन दो पशु तुल्य धनी ही होते हैं. ದನ ಕಾಯವನು ನೀವಲ್ಲ, ಬೇಗ ಬೈತ್ರಿ ದನ ಕಾಯವನು ಅಂತಾರಲ್ಲ. ಯಾವಾಗ ಯಾವಾಗ್ರೆ ಧನ ಅಂದ್ರ ಯಾಕೆ ಹಂಗೆ ಅನ್ಸ್ಕೋತೀವಿ ನಾವು ಧರ್ಮ ಮಾಡಲಿಲ್ಲ, ನಾವು ಸಂಪತ್ತಿ ಕಾಯ್ದೀವಿ, ಸಂಪತ್ತಿ ಬೆನ್ನತ್ತೀವಿ. ಒಬ್ಬ ರಾಜ ಇದ್ದ. ರಾಜ ಎಲ್ಲ ದೇಶ ಮೇಲೆ ಆಕ್ರಮಣ ಮಾಡಿ ಅನ್ಯಾಯ ಮಾಡಿ ಸಂಪತ್ತಿ ಗಳಿಸಿದ, ರಾಜ್ಯ ವಿಸ್ತಾರ ಮಾಡಿದ, ಎಲ್ಲ ದೇಶದ ಮುತ್ತ ರತ್ನ ವಜ್ರ ವೈಡೂರ್ಯ ಎಲ್ಲ ಲೂಟಿ ಮಾಡಿದ. ಹಿಂದಕ್ಕೆ ನಮ್ಮ ದೇಶ ಮ್ಯಾಗ ಹೆಂಗ ಲೂಟಿ ಮಾಡಿರಲ್ಲ, ಹಂಗ ಒಬ್ಬ ದುಷ್ಟ ರಾಜ ಲೂಟಿ ಮಾಡಿದ. ಆ ಲೂಟಿ ಮಾಡಿ ಸಂಪತ್ತಿ ಮಂತ್ರಿ ಹೆಲ್ಪ್ ತಗೊಂಡ ರಾಜ್ಯದ ಹೊರಗೆ ಒಂದು ಜಂಗಲ್ನ್ಯಾಗ ದೊಡ್ಡದ ಅಂಡರ್ಗ್ರೌಂಡ್ ಬಿಲ್ಡಿಂಗ್ ಕಟ್ಟಿಸಿದ, ಅರಮನೆ. ಅಲ್ಲಿ ಹೋದ ಮುತ್ತ ರತ್ನ ವಜ್ರ ವೈಡೂರ್ಯ ಸುವರ್ಣ ರಜತ ಎಲ್ಲವನ್ನ ಸಂಗ್ರಹ ಮಾಡಿರ್ತಿದ್ದ. ಎಷ್ಟು ಸಂಗ್ರಹ ಮಾಡಿದ್ದಂದ್ರ ನನ್ನ ಕಾಲಿಗೆ ಹಿಡ್ಕೊಂಡು ನನ್ನ ವಂಶಾವಳಿ ಅನಂತ ಕಾಲ ತಕ್ಕಿದ್ರು ತೀರಬಾರ್ದು. ಅಷ್ಟು ಸಂಪತ್ತಿಗೊಳೆ ಮಾಡಿದ. ಇನ್ನೊಬ್ಬ ಗೊತ್ತು, ಮಂತ್ರಿಗೆ ಗೊತ್ತಾ, ಯಾವಾಗ ಹೋಗಿ ಇಬ್ಬರು ಕೂಡ ನೋಡಿ ಬರ್ತಿದ್ರು. ಅನಂತ ಗೊತ್ತಿದ್ರು, ಹೇಳ್ತಿದ್ದ ಚಾರಣೆ ನಿಂದ ಬಾರನೆ ನಂದ, ಇಬ್ರು ಆರಾಮಿರು. ಮಂತ್ರಿನೂ ಅದ್ರಾಗ ಒಂದು ಸ್ವಲ್ಪ ಯಾಕೆ ರೂಢಿ ಒಳಗೆ ಅಂತೀವಿಲ್ಲ, ಅಡ್ಜಸ್ಟ್ಮೆಂಟ್.
ಇರಲಿ ರಾಜ ರಾಜನ ಮಂತ್ರಿ ಮಂತ್ರಿನ ಅಟ್ರೆ ಶೇಖರ್ ಸಾಕಲ್ಲ. ರಾಜ ಮನಸ್ಸು ಮಾಡ್ರೆ ಒಂದು ದಿವಸ ನಾನೇನು ಮಾಡ್ಬೋದು, ಮಂತ್ರಿ ಪದದಿಂದ ಉಲ್ಲಂಘನೆ ಮಾಡ್ಬೋದು, ಉಚ್ಚಾಟನ ಮಾಡ್ಬೋದು. ಇರಲಿ ಅಂತುಕೊಂಡ ಒಂದೊಂದು ಸಲ ಪಾಲಿಗೆ ಬಂದದ ಪಂಚಾಮೃತ ಅಂತಕ್ಕಂಥ ಭಾವನೆನೋ ಆ ಮಂತ್ರಿಗೆ ಬರ್ತಿತ್ತು. ಕರ್ಮಾಧರ್ಮ ಸಂಯೋಗ 60 ವರ್ಷಗಳು ಕಳೆದೋದು. 20ನೇ ವಯಸ್ಸಿನಾಗ ರಾಜ್ಯ ಆಳ್ತಕ್ಕಂಥ ರಾಜ 60 ವರ್ಷಕ್ಕೆ ರಾಜ್ಯ ವಿಸ್ತಾರ ಮಾಡಿದ. ಎಲ್ಲಿ ನೋಡ್ರು ಅವನದು ಅನ್ಯಾಯ ಅತ್ಯಾಚಾರ